ಲಕ್ಕುಂಡಿ ಗ್ರಾಮಕ್ಕೆ ಐತಿಹಾಸಿಕ ಇತಿಹಾಸ ಇದೆ. ಇದೇ ಊರಲ್ಲಿ 4 ದಿನದ ಹಿಂದೆ ನಿಧಿ ಪತ್ತೆಯಾಗಿತ್ತು. ಇದೀಗ ನಿಧಿ ಸುತ್ತ ಸರ್ಪದ ವಿಷಯ ಸುತ್ತಿಕೊಂಡಿದೆ. ನಿಧಿ ಸಿಕ್ಕ ಜಾಗ ನಮಗೆ ಬೇಡ ಅಂತ ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಸಚಿವರು ಭರವಸೆಯ ಅಭಯ ನೀಡಿದ್ದಾರೆ. ನಮಗೆ ಬ್ಯಾಡ್ರಿ, ಅದು ಚಂಡ, ನಾವು ಅದ್ರ ಊಟ ಕಡೆ ಹಾಕವಲ್ರಿ. ನಿಧಿ ಸಿಕ್ಕ ಜಾಗದಲ್ಲಿ ಕಾಡುತ್ತಿದೆ ಜೀವಭಯ. ಸರ್ಪದ ಆತಂಕ, ನಿಧಿ ಆಸೆಗೆ ಬಿದ್ದರೆ ಸರ್ವನಾಶ. ನಿಧಿ ಅನ್ನೋದು ಸಂಪತ್ತಿನ ಖಜಾನೆ, ಭೂಗರ್ಭದೊಳಗೆ ಅಡಗಿರೋ ಸಂಪತ್ತಿನ ಭಂಡಾರ. ಎಲ್ಲಿರುತ್ತೆ ಅನ್ನೋ ಸುಳಿವಿರಲ್ಲ, ಯಾರಿಗೆ ಒಲಿಯುತ್ತೆ ಅನ್ನೋದು ಗೊತ್ತಿರಲ್ಲ. ಇದರ ಹಿಂದೆ ಬಿದ್ದು ಒಲಿಸ್ಕೊಂಡವರಿಗಿಂತ ಇದರ ಹಿಂದೆ ಬಿದ್ದು ಅಳಿದು ಹೋದವರೇ ಜಾಸ್ತಿ. ಯಾಕಂದ್ರೆ ನಿಧಿಯ ಬಗ್ಗೆ ಹುಟ್ಕೊಂಡಿರೋದು ಅಂತೆಕಂತೆಗಳ ಕಥೆಯಲ್ಲ, ಪುರಾಣಗಳಲ್ಲೇ ಈ ಬಗ್ಗೆ ಉಲ್ಲೇಖಗಳಿವೆ. ನಿಧಿಯ ಸುತ್ತ ದಿಗ್ಬಂಧನವಿರುತ್ತೆ, ನಿಧಿಯನ್ನ ಕಾಯೋದಕ್ಕಂತಾನೆ ಸರ್ಪಗಳು ಇರ್ತಾವೆ ಅನ್ನೋ 10 ಸಿನಿಮಾಗಳು ಬಂದು ಹೋಗಿವೆ. ಇದೆಲ್ಲ ಸುಳ್ಳಿನ ಸರಮಾಲೆ ಅನ್ನೋರ ಮಧ್ಯೆ ಇದೇ ಸತ್ಯ ಅನ್ನೋರೂ ಇದ್ದಾರೆ. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ನಿಧಿಯ ಬಗ್ಗೆಯೂ ಇಂಥದ್ದೇ ಕಥೆಗಳು ಹುಟ್ಕೊಂಡಿವೆ. ಲಕ್ಷಾಂತರ ಮೌಲ್ಯದ ನಿಧಿ ಸಿಕ್ಕರೂ ಕೂಡ ಈ ಬಡ ಕುಟುಂಬ ಕಣ್ಣೆತ್ತಿ ನೋಡಿಲ್ಲ. ನಿಧಿಯಲ್ಲಿ ಪಾಲು ಕೊಡೋದಿರ್ಲಿ, ನಿಧಿ ಸಿಕ್ಕ ಜಾಗವೂ ನಮ್ಗೆ ಬೇಡ ಅಂತ ಮನವಿ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ನಿಧಿ ಸುತ್ತ ಹುಟ್ಕೊಂಡಿರೋ ಸರ್ಪ ಪುರಾಣ. ನಿಧಿಯ ಬಗ್ಗೆ 10 ಸಿನಿಮಾಗಳು ಬಂದು ಹೋಗಿವೆ. ಬಂಗಾರದ ಖಜಾನೆ ಬಗ್ಗೆ ಅದೆಷ್ಟೋ ಕಥೆ ಪುರಾಣಗಳಿವೆ. ಅಷ್ಟೇ ಯಾಕೆ, ನಿಧಿಯ ಆಸೆಗೆ ಬಿದ್ದು ನರಬಲಿ ಕೊಟ್ಟವರೂ ಇದ್ದಾರೆ. ಈಗ ಲಕ್ಕುಂಡಿಯಲ್ಲೂ ಇಂಥದ್ದೇ ಸುದ್ದಿ ಹರಿದಾಡುತ್ತಿದೆ. ಅದರಲ್ಲೂ ಮಡಿಕೆಯಲ್ಲಿ ಸಿಕ್ಕ ಬಂಗಾರದಲ್ಲಿ ಸರ್ಪರೂಪದ ಬಂಗಾರವೂ ಸಿಕ್ಕಿದೆ. ಇದನ್ನ ನೋಡ್ತಿದ್ದಂತೆ ಊರಲ್ಲೆಲ್ಲ 10 ಸುದ್ದಿಗಳು ಹುಟ್ಕೊಂಡಿವೆ. ಹೀಗಾಗಿಯೇ ಈ ತಾಯಿ ಮಗನಿಗೆ ಜೀವಭಯ ಶುರುವಾಗಿರೋದು. ಬಂಗಾರವೂ ಬೇಡ, ಸಂಪತ್ತಿನ ಖಜಾನೆಯೂ ಬೇಡ, ನಮಗೊಂದು ಬೇರೆ ಜಾಗ ಕೊಡಿ, ಅದೇ ಜಾಗದಲ್ಲಿ ಮನೆ ಕಟ್ಟಿಸ್ಕೊಡಿ ಅಂತ ಕಣ್ಣೀರಿಡುತ್ತಿದ್ದಾರೆ. ನಮ್ಮ ಮೌನೆ ಒಲ್ಲೆ ಅಂತ ಹೇಳಿ ನಾವು ಈಗ ಜಾಗ ಅಲ್ಲಿ ಮನೆ ಕಟ್ಟಿಸ್ಕೊತಾರೋ ಹೆಂಗ ಬೇರೆ ಕಡೆ ಹೇಳು ಕೊಡ ಅಂದ ಅವ್ರಿಗೆ ಯಾಕೆ ಅಲ್ಲಿ ಯಾಕೆ ಬೇಡ ಅಂತಿದ್ರಿ? ಅಲ್ಲಿ ಒಲ್ಲೆ ಭಯ ಅಂತ ಹೇಳಿ ನಮ್ಗೆ ಯಾಕೆ ನಿಧಿ ಅಲ್ಲ ಒಲ್ಲೆ, ನಾನು ನಿಧಿ ಹೇಳು ಬೇಡ ಅಂತ ನಾವು ಒಲ್ಲೆ. ನಿಧಿಯ ಹಿಂದೆ ಬಿದ್ದವರಿಗಿಲ್ವಂತೆ ಉಳಿಗಾಲ. ನಿಧಿ ಅನ್ನೋದೇ ನಿಗೂಢ. ಹೀಗಾಗಿಯೇ ಆತಂಕದ ಕಥೆಗಳು ಹುಟ್ಕೊಂಡಿರೋದು. ಲಕ್ಕುಂಡಿ ಮೊದಲೇ ರಾಜರು ಆಳಿದ ಜಾಗ. ಈ ಜಾಗದಲ್ಲಿ ಬಂಗಾರದ ಕುರುಹುಗಳಿವೆ ಅನ್ನೋದು ಊರಿನ ಎಲ್ರಿಗೂ ಗೊತ್ತಿದೆ. ಇವರು ಕಸ್ತೂರವ್ವನ ತಾಯಿ. ಇದೇ ಮಣ್ಣಲ್ಲಿ ಹುಟ್ಟಿ ಬೆಳೆದವರಿಗೆ ಇಲ್ಲಿನ ಆಗು ಹೋಗುಗಳು ಚೆನ್ನಾಗಿ ಗೊತ್ತಿದೆ. ನಮ್ಮೂರಲ್ಲಿ ಹಲವರಿಗೆ ನಿಧಿ ಸಿಕ್ಕಿದೆ. ಹಲವರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಇನ್ನೂ ಕೆಲವರು ತಾವೇ ಇಟ್ಕೊಂಡವರಿದ್ದಾರೆ. ಆದ್ರೆ ನಿಧಿಯನ್ನ ಇಟ್ಕೊಂಡವರು ಈಗ ಏನಾಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ನಿಧಿಯ ಆಸೆಗೆ ಬಿದ್ದು ಕುಟುಂಬಗಳೇ ಸರ್ವನಾಶವಾಗಿವೆ. ಹೀಗಾಗಿ ನಮ್ಗೆ ನಿಧಿ ಬೇಡ, ಅದು ನಮ್ಮ ಸ್ವತ್ತಲ್ಲ, ಸರ್ಕಾರದ ಸ್ವತ್ತು, ಅದನ್ನ ಅವರೇ ಇಟ್ಕೊಳ್ಳಲಿ ಅಂತಿದ್ದಾರೆ. ನಮಗೆ ಅದು ಬ್ಯಾಡ್ರಿ, ನಮಗೆ ಬ್ಯಾಡ್ರಿ, ಅದು ಚಂಡ, ನಾವು ಅದ್ರ ಊಟ ಕಡೆ ಹಾಕವಲ್ರಿ. ಯಪ್ಪ ಇದು ಬ್ಯಾಡಪ್ಪ ಪರಮಾತ್ಮ, ಇದನ್ನು ಒಲ್ಲಿ ನಾವು ನಮ್ಗೆ ಒಲ್ಲೆ ಅನ್ನಿಸ್. ನಮಗೆಲ್ಲ ನಮ್ಮ ಲಕ್ಕುಂಡಿ ಕರ್ಯಾವು ಎಲ್ಲ ಸಿಕ್ಕೈತಿ. ಕೊಡೋರು ಕೊಟ್ಬಿಟ್ರ, ಇಟ್ಕೊಳ್ಳೋರು ಇಟ್ಕೊಂಡ್ರ. ನಮ್ಗೆ ಅದು ನಮ್ಮ ಕಣ್ಣು ಬಂದೈತಿ. ಒಂದೇದ್ದು ಆಗ್ಯಾವು, ಎಲ್ಲ ಆಗಿಬಿಟ್ಟವು, ಏನೇನಿಲ್ಲ ಅವ್ರ ಮನೆ ತಂದ. ನಿಧಿ ಸಿಕ್ಕ ಊರಲ್ಲಿ ಪುರಾತನ ವಸ್ತುಗಳು ಪತ್ತೆ. ಲಕ್ಕುಂಡಿ ಗ್ರಾಮದಲ್ಲಿ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆಗಳಾಗ್ತಿವೆ. ನಿಧಿಯ ಬಗ್ಗೆ ದೊಡ್ಡ ಸುದ್ದಿ ಆಗ್ತಿರೋ ಹೊತ್ತಲ್ಲೇ ಮತ್ತೊಂದಿಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಬಸಪ್ಪ ಬಡಿಗೇರ ಅನ್ನೋರಿಗೆ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಮಳೆಗಾಲ ಬಂತೆಂದ್ರೆ ಸಾಕು, ಪುರಾತನ ವಸ್ತುಗಳು ಸಿಗುವುದಕ್ಕೆ ಶುರುವಾಗ್ತಾವಂತೆ. ಈ ಹಿಂದೆ ಚಿನ್ನದ ನಾಣ್ಯವೂ ಇವರಿಗೆ ಸಿಕ್ಕಿತ್ತಂತೆ. ನಾನು ಹೋದ್ನಂದ್ರೆ ಹಂಗ ಬರಗೇ ಇಲ್ಲ, 2-3 ಮಣಿ ಆರಿಸ್ಕೊಂಡೇ ಬರ್ತೀನಿ. ಏನ್ರಿ ಅವ ಹವಳ ಅಥವಾ ಮುತ್ತು ಇತ್ತ ಬಿಳಿ ಮಣಿ, ಆಮ್ಯಾಗ ಇವು ಎಲ್ಲ ಉಂಗುರದ ಹಳ, ಇವು ಏನ್ರಿ ಹಿಂದೆ ಹಾಕ್ಕೊಂಡದು. ಇವೆಲ್ಲ ಇವು ಹಿಂದೆ ರಾಜ ಮಹಾರಾಜರ ಹಾಕ್ಕೊಂಡ್ರಂತ. ಅವಾಗ ಅಲ್ಲಿ ಆ ಒಂದು ಹೊಲದಾಗ ಒಂದು ಗಿದ್ದಾಗೈತೆ ಏನೋ ನನ್ನ ಅನಿಸಿಕೆ. ಆಮ್ಯಾಗ ಅಂತ ಅಷ್ಟು ಹೊಲದಾಗ ಸಿಗ್ಬೇಕಂದ್ರೆ ಆಗಿರ್ಬೇಕು. ನಿಧಿ ತಂದ ಆತಂಕ, ಮನೆ ಕಟ್ಟಿಸ್ಕೊಡುವುದಾಗಿ ಅಭಯ. ಕಸ್ತೂರವ್ವ ಕುಟುಂಬಕ್ಕೆ ನೆಮ್ಮದಿ, ಫಲಿಸಿದ ನ್ಯೂಸ್ 18 ವರದಿ. ನಿಧಿ ಸಿಕ್ಕಂತ ಕುಟುಂಬ ನಮ್ಗೆ ಚಿನ್ನಾನೂ ಬೇಡ, ಜಾಗನೂ ಬೇಡ, ನಮ್ಮ ಮಗನಿಗೆ ಶಿಕ್ಷಣ ಕೊಡಿಸಿ ನಮಗೊಂದು ಮನೆ ಕಟ್ಟಿಸ್ಕೊಡಿ, ಆ ಜಾಗದಲ್ಲ ಬೇರೆ ಜಾಗದಲ್ಲಿ ಅಂತ ಹೇಳಿ
ನ್ಯೂಸ್ 18ಗೆ ಕಸ್ತೂರಬಾ ರೀತಿ ಕುಟುಂಬಸ್ಥರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಲ್ಲರ ಜನ ನೋಡಿ ಮನೆ ಕೊಡ ಅಂದ್ಯಾರಿ ನಮ್ಮೂರು ಅವನು ಕೊಡಾನಿ ನಮ್ಮ ಒಂದು ಎಲ್ಲ ಸ್ವಲ್ಪ ಅಪಶಕನ ಐತಿ ಅದು ಐತಂತ ನಾವು ಈ ಲಕ್ಕುಂಡಿ ಜಗತ್ತ ನಾಡಿಗೆ ಗೊತ್ತು. ಕಳೆದ 4-5 ದಿನದಿಂದ ಇಡೀ ರಾಜ್ಯದಲ್ಲಿ ಬರೀ ಲಕ್ಕುಂಡಿಯದ್ದೇ ಸುದ್ದಿ. ನಿಧಿ ಬಗ್ಗೆಯೇ 10 ಸುದ್ದಿಗಳು ಹರಿದಾಡ್ತಿವೆ. ಬಂಗಾರ ಸಿಕ್ಕ ದಿನದಿಂದಲೂ ನಿಮ್ಮ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಕಸ್ತೂರವ್ವನ ಕೋರಿಕೆ ಏನು ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತರೋ ಕೆಲಸ ಮಾಡಿತ್ತು. ಹೀಗಾಗಿ ಇವತ್ತು ಲಕ್ಕುಂಡಿಗೆ ಭೇಟಿ ನೀಡಿದ ಸಚಿವ ಎಚ್.ಕೆ. ಪಾಟೀಲ್ ಕಸ್ತೂರವ್ವ ಕುಟುಂಬಕ್ಕೆ ಸನ್ಮಾನ ಮಾಡಿದ್ರು. ಅಲ್ಲದೆ ಕುಟುಂಬಸ್ಥರ ಮನವಿಯಂತೆ ಜಾಗ ಹಾಗೂ ಮನೆ ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಜನವರಿ 26ರಂದೇ ಈ ಬಗ್ಗೆ ಘೋಷಣೆ ಮಾಡಲಿದ್ದಾರೆ. ಅವ್ರಿಗೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಗೌರವ ಸನ್ಮಾನ ಮಾಡ್ತದೆ. ಊರು ಹಿರಿಯರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಬಡ ಕುಟುಂಬಕ್ಕೆ ನೀವು ಹಿಂಗೆ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂಥೇಳಿ ಅದನ್ನು ಅವರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಜವಾಬ್ದಾರಿ ಸರ್ಕಾರವಾಗಿ ಆ ಒಂದು ಕೆಲಸವನ್ನು ಮಾಡ್ತದೆ. ಮನೆ ಮಾತ್ರವಲ್ಲ, ಕಸ್ತೂರವ್ವನ ಮಗ ಪ್ರಜ್ವಲ್ಗೆ ಉಚಿತ ಶಿಕ್ಷಣ ಕೊಡಿಸುವ ಭರವಸೆ ನೀಡಿದ್ದಾರೆ. ಪ್ರಜ್ವಲ್ ಈಗ 8ನೇ ತರಗತಿ ಓದ್ತಿದ್ದಾನೆ. PUC ಓದೋವರೆಗೂ BH ಪಾಟೀಲ್ ಪದವಿ ಪೂರ್ವ ಕಾಲೇಜ್ ಉಚಿತ ಶಿಕ್ಷಣ ನೀಡುವುದಾಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಏನು ಪ್ರಾಮಾಣಿಕತೆ ಮೆರೆದಂಥ ನಮ್ಮ ಪ್ರಜ್ವಲ್ ರೀತಿ ಏನಿದ್ದಾರೆ ಅವರು ನಮ್ಮ ಲಕ್ಕುಂಡಿಯ ನಮ್ಮ ಸಂಸ್ಥೆ ಆದಂಥ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ. ಪ್ರೌಢ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೆ PUC ಸೆಕೆಂಡ್ ಇಯರ್ ತನಕ ನಮ್ಮ ಸಂಸ್ಥೆಯಲ್ಲೇ ಉಚಿತವಾಗಿ ಅವನಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವೆಲ್ಲ ಆಡಳಿತ ಮಂಡಳಿಯವರಿಗೆ ಚರ್ಚಿಸಿ ಆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಸಚಿವರು ಜಾಗ ನೀಡುವುದರ ಜೊತೆಗೆ ಮನೆ ಕಟ್ಟಿಸಿಕೊಡೋ ಭರವಸೆ ನೀಡಿದ್ದಾರೆ. ಹಾಗಾಗಿಯೇ ಮಗನ ಶಿಕ್ಷಣಕ್ಕೂ ನೆರವಾಗಿದ್ದಾರೆ. ಇದರಿಂದ ಖುಷಿಯಾಗಿರೋ ಕುಟುಂಬಸ್ಥರು ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ನೀವು ಕೇಳಿದ್ದ ಕೊಡ್ತೀವಿ ಅಂದರು, ಮನೆ ಹಾಕಿಸಿ ಜಾಗ ಹಿಡಿದು ಮನೆ ಹಾಕಿಸಿ ಕೊಡ್ತೀವಿ ಅಂದರು. ಅವಾಗೂ ಕೊಡ್ತೀವಿ, ನೌಕರಿ ಕೊಡ್ತೀವಿ, ನಮ್ಮ ಮಗಳಿಗಿನ ಸಹಾಯ ಮಾಡ್ತೀವಿ, ಆಕೆಗೆ ನೌಕರಿ ಕೊಡಿಸ್ತೀವಿ ಅಂತ ಹೇಳಿದ್ರು. ಹ್ಞೂ ರೀ. ಶಿಕ್ಷಣದ ಬಗ್ಗೆ ಮುಂದೆ ಮಾಡಿ ಕಲಿಸ್ತೀವಿ, ಮುಂದೆ ಅವರು ಉದ್ಯೋಗ ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಾರೆ ಸಿದ್ದು ಪಾಟೀಲ್ ಅವರು. ಅದು ಮತ್ತು ಎಚ್.ಕೆ. ಪಾಟೀಲ್ ಸರ್ನ ಅದೇ ರೀತಿಯೇ ಹೇಳ್ಯಾರೆ. ನ್ಯೂಸ್ ಟಿವಿ ಅವರಿಗೆ ವಂದನೆಗಳು ಸರ್. ಪರಿಹರಿಸಕ್ಕೆ ಖುಷಿಯಾಗಿದೆ. ಟಿವಿ ಅವರಿಗೆ ಧನ್ಯವಾದಗಳು. ಜಗತ್ತು ಎಷ್ಟೇ ಬದಲಾದ್ರೂ ಕೆಲವೊಂದು ನಿಗೂಢತೆಗಳು ಇನ್ನೂ ಜೀವಂತವಾಗಿದೆ. 10 ರೂಪಾಯಿ ಸಿಕ್ಕರೇನೆ ನಮ್ಮದು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ಲಕ್ಷ ಬೆಲೆಯ ಬಂಗಾರವನ್ನ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಕೆಲವೊಂದು ಅಚ್ಚರಿಯ ಸಂಗತಿಗಳು ನಮ್ಮ ಊಹೆಗೂ ನಿಲುಕದ್ದು ಅಂತ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.